ಗೌರಿ ಅಮ್ಮರೇ ನೀವಿಲ್ಲಿ ನಿಮ್ಮ ತಂಗಿ ದೊಡಕೆ ಹೇಳುವ ಅದನ್ನು ನೋಡಕ್ಕೆ ಬಂದೀನಿ. ಆಮೇಲೆ ಆಕಿಗೆ ಅರಿಶಿನ ಕುಂಕುಮ, ಆಮೇಲೆ ಇದು ಆಕಿಗೆ ಗಿಫ್ಟ್ ತಗೋ. ಇದರಲ್ಲಿ ಎಲ್ಲ ಇದೆ. ಏನು ಸೀರೆ ಕೊಡಬೇಕಲ್ಲ ಮಾವ ಆದವರು, ನಿಮ್ಮ ಮಾವ ಅಂತೂ ಬರೋದಿಲ್ಲ. ಸೊ ನನ್ನ ಅವ್ರ ಪರವಾಗಿ ನಾನು ಕೊಡ್ತಾ ಇದ್ದೀನಿ. ಆಮೇಲೆ ಇದರಲ್ಲಿ ಬಳೆಗಳಿದೆ. ನಾಳೆ 5 ದಿನ ಆದಮೇಲೆ ಎರೆದು ಉಡಿಸ್ತಾರಲ್ಲ ಆಗ ಉಡಿಸಿದ್ದೀನಿ. ಅಮ್ಮರು ಇದನ್ನೆಲ್ಲ ಅಮ್ಮರ ನಮಸ್ಕಾರ ರೀ. ನಮಸ್ಕಾರ ಅಮ್ಮರ. ಆರಾಮದಿರಲ್ರಿ ನೀವು? ಹ್ಞೂ ರೀ, ನಾ ಆರಾಮದೀನಿ. ನೀವು ಆರಾಮದಿರಲ್ಲ? ಹಾಂ ಆರಾಮದಿರಿ. ಅಲ್ವಾ ನಿಂದರ್ಶ್ ಮಾತಾಡ್ತಿಲ್ಲ ಕುಂದರ್ಶಿಲ್ಲ? ಇರಲಿ ಪರವಾಗಿಲ್ಲ. ನಾನು ಅಂಜಲಿಗೆ ಇವನ್ನೆಲ್ಲ ಕೊಟ್ಟು ಹಾಕೊಂಡು ಬಂದೆ. ಕೆಂಚ ಕೆಂಚ ಗಾಡ್ಯಾಗ ಉಂಡಿ ಆಮೇಲೆ ಏನೇನು ಬೇಕೆಲ್ಲ ಅದಾವು ಗಾಡ್ಯಾಗ ಅದಾವ. ನಾಳೆ ಈಗ ಉಂಡಿ ಎಲ್ಲ ತಿನ್ನಕ್ಕೆ ಕೊಡು. ನಾಳೆ 5 ದಿನ ಆದಮೇಲೆ ಏನೇನು ಪದ್ಧತಿ ಐತೆ ನೋಡು, ಅದ್ರ ಪ್ರಕಾರ ನೀವು ಆಕೆಗೆಲ್ಲ ಮಾಡಿರಿ. ಸರಿ ಅಮ್ಮರಿ. ನಮಸ್ಕಾರ ವೀಕ್ಷಕರೇ, ನೀವು ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ಕೊತೀನಿ. ಈಗ ಜಾತ್ರೆ ನಿಮಿತ್ತವಾಗಿ ಜಾತ್ರೆಗೆ ಏನೇನು ವ್ಯವಸ್ಥೆ ಮಾಡಬೇಕು ಮಾಡ್ತಾ ಇದ್ದೀವಿ. ಆದರೆ ಅದರಲ್ಲಿ ಒಂದು ಭೂತದ ಕಾಟ ಅಂತ ಇರುತ್ತೆ. ಅದು ನಿಮಗೆ ಕತೆ ಚೆನ್ನಾಗಿ ಅನಿಸಿದೆಯಾ ಇಲ್ವಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಸೊ ನಿಮ್ಗೆ ಚೆನ್ನಾಗಿ ಅನಿಸಿದ್ರೆ ನನಗೆ ಕಂಟಿನ್ಯೂ ಮಾಡಿ ಅದನ್ನು ಅಂತ ಹೇಳಿದರೆ ನಾನು ಕಂಟಿನ್ಯೂ ಮಾಡ್ತೀನಿ. ಇಲ್ಲಾಂದರೆ ಏನು ನಾರ್ಮಲ್ ದಿನನಿತ್ಯ ಏನು ಹೋಗಬೇಕು ಅದನ್ನೇ ಮಾಡ್ತೀನಿ. ಯಾಕಂದರೆ ಇದು ಒಮ್ಮೆ ನನಗೆ ಗೊತ್ತಿರೋ ಪ್ರಕಾರ ನಮ್ಮೂರಲ್ಲಿ ನಡೆದಿತ್ತು ಒಮ್ಮೆ. ಅಂದರೆ ಈ ಥರ ನಡೆದಿಲ್ಲ, ಸ್ವಲ್ಪ ಅದನ್ನು ಕಾಲ್ಪನಿಕವಾಗಿ ಮಾಡಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಿಮಗೆ ಕತೆ ಇಷ್ಟ ಆಗ್ತಿದೆಯಾ ಇಲ್ವಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಯಾಕಂದರೆ ಯಾವುದೂ ಕಮೆಂಟ್ ಬರ್ತಾನೆ ಇಲ್ಲ, ಇತ್ತೀಚೆಗೆ ಜಾಸ್ತಿ ಕಮೆಂಟ್ ಬರ್ತಿಲ್ಲ. ಸೊ ನಿಮಗೆ ಇಷ್ಟ ಆಗ್ತಿದೆಯಾ ಇಲ್ವಾ ಅನ್ನೋದನ್ನು ಕಮೆಂಟ್ ಮುಖಾಂತರ ತೋರಿಸಿದ್ರೆ ನನಗೆ ಒಂಥರ ಖುಷಿ ಆಗುತ್ತೆ. ಹೌದು, ನಾನು ಮಾಡ್ತಾ ಇರೋ ಸ್ಟೋರಿ ನಿಮಗೆಲ್ಲ ಇಷ್ಟ ಆಗ್ತಿದೆ ಅಂತ ಸ್ವಲ್ಪ ನೀವು ಹೇಳಿದರೆ ನಾನು ಮುಂದುವರಿಸ್ತೀನಿ. ಇಲ್ಲ ಬರೀ ಗೌರಿ ಪಾತ್ರನಷ್ಟೇ ಮುಂದುವರಿಸ್ಕೊಂಡು ಹೋಗಿ ಈ ಭೂತಗಳು ದೆವ್ವಗಳು ಬೇಡ ಅಂತಂದರೆ ನಾನು ಇಲ್ಲಿಗೆ ಅದನ್ನು ನಿಲ್ಲಿಸ್ಬಿಡ್ತೀನಿ. ಬಟ್ ನನಗೇನನ್ಸುತ್ತೆ ಅಂದರೆ ಈ ಜಾತ್ರೆ ಮುಗಿದ ಮಟ್ಟ ಮಾತ್ರ ಅದರದ್ದು ಅಟ್ಟಹಾಸ ಮೆರೆಯೋದು ನೀವು ನೋಡಿ. ಯಾಕಂದರೆ ಯಾಕೆ ಅಂತ ನಿಮಗೆ ಗೊತ್ತಾಗುತ್ತೆ ಮುಂದೆ ಅಂತ ನನಗನ್ಸುತ್ತೆ. ಹೇಳಿ ನಿಮ್ಗೇನು ಅನಿಸಿಕೆ ಇದೆ ಅದನ್ನು ಕಮೆಂಟ್ ಮಾಡಿ. ಬರೀ ಮಾಡಿ ಕೂತ್ಕೊಳ್ರಿ. ಆಮೇಲೆ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ನಾನು ತುಂಬ ಕಷ್ಟಪಟ್ಟು ಮತ್ತು ಇಷ್ಟಪಟ್ಟು ವೀಡಿಯೋನ ಮಾಡ್ತಾ ಇರ್ತೀನಿ. ಯಾಕಂದರೆ ನನಗೂ ಒಂದು ಮಗು ಇದೆ, ಅದನ್ನೆಲ್ಲ ಮ್ಯಾನೇಜ್ ಮಾಡಿ ಮಾಡಬೇಕಲ್ವ. ಸೊ ಏನಪ್ಪ ಇವಳು ತನ್ನ ಕಷ್ಟಗಳನ್ನ ಹೇಳ್ಕೊತಿದ್ದಾಳೆ ಅಂತ ಅನ್ಕೋಬೇಡಿ, ರಿಯಾಲಿಟಿನ ಹೇಳ್ತಾ ಇದ್ದೀನಿ. ಸೊ ವೀಡಿಯೋನ ಚೆನ್ನಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಹೇಳ್ತಾ ಹೋಗಿ. ಕತೆಗೆ ಏನು ಪೂರಕ ಅದನ್ನು ಕೊಡ್ತಾ ಹೋಗ್ತೀನಿ. ಜನಗಳು ನಮ್ಮನ್ನು ಬೆಳೆಸಿದರೆ ನಾವು ಬೆಳೀತಾ ಹೋಗ್ತೀವಿ, ಅಷ್ಟಂತೂ ನಾನು ನಿಮಗೆ ಹೇಳ್ತೀನಿ. ಚಹಾ ಮಾಡಲಿ ಬೇಡವಾ ಗೌರಿ? ನನಗೇನು ಚಹಾ ಬೇಡ, ಏನು ಬೇಡ. ಮನ್ಯಾಗ ಅಪ್ಪವ್ರನ್ನೊಬ್ಬರನ್ನ ಬಿಟ್ಟು ಬಂದೀನಿ. ನೀನು ಮತ್ತು 5ನೇ ದಿನಕ್ಕೆ ಬರ್ತೀನಿ. ಈಗ ಹಂಗೆ ಇದನ್ನೆಲ್ಲ ಕೊಟ್ಟು ಹೋಗ್ಕೊಂಡು ಬಂದೆ. ಆಮೇಲೆ ಉಂಡಿ ಮಾತ್ರ ಕೊಡೋದು ಮರಿಬೇಡ. ಆಕೆಗೆ ಸ್ವಲ್ಪ ಕೊಬ್ಬರಿ ಬೆಳಿಗ್ಗೆ ಹೊತ್ತು ಸಾಯಂಕಾಲ ಹೊತ್ತು ಕೊಡೋದು ಮರಿಬೇಡ. ಸರಿ ಅಮ್ಮರಿ. ಆಮೇಲೆ 2 ಹೊತ್ತು ನೀರು ಹಾಕೋದು ಮರಿಬೇಡ. ಸರಿ ಅಮ್ಮರಿ. ಸರಿ ಹಂಗಿದ್ರೆ ನಾ ಹೋಗಿ ಬರಲಿ. ಆಮೇಲೆ ಕುತ್ಕೋರಿ, ಚಹಾದು ಮಾಡಿ. ಬೇಡ ಬೇಡ ಬೇಡ, ಹಿಂಗೆ ಬಂದು ಹಿಂಗೆ ಹೊಂಟ್ರೆ ನೀವು ಕುತ್ಕೋರಿ. ಇಲ್ಲ ಅಮ್ಮ ಮತ್ತೆ ಬರ್ತೀನಿ. ಗೌರಿ ಕೆಂಚ ಒಂದು ಬ್ಯಾಗ್ ತಂದು ಕೊಡ್ತಾನೆ, ತಗೋ. ಸರಿ ಅಮ್ಮರಿ. ಈ ಬ್ಯಾಗ್ನಾಗ ಹಣ್ಣು ಹಂಪ್ಲ ಎಲ್ಲ ಅದಾವ, ತಗೋ. ಸರಿ ಅಣ್ಣ. ಬರ್ತೀನಿ ಬಾ. ಏನು ಗೌರಿ ತುಂಬಂಬರ್ ಬಂದಾರ? ಅದ ದೊಡ್ಡಮ್ಮ ಸೀರೆ ಎದಕ್ಕೆ ಬಂದಿದ್ರು ಅಮ್ಮರು? ಅದ ಆಕೆ ಸೀರೆ ಬಳಿ ಹಣ್ಣು ಹಂಪ್ಲ ಕೊಟ್ಟೋಗ್ಯಾರ. ಎಲ್ಲಿದಾವ ಚಿಕ್ಕಮ್ಮ? ಹಣ್ಣು ಹಂಪ್ಲ ಒಳಗೆ ಸೀರೆ ಇಲ್ಲೇ ಇಲ್ಲೇ ಆ ಬಾಕ್ಸ್ನಾಗ ಐತೆ. ಬಾಬಾ 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 ರೇಷ್ಮೆ ಸೀರೆ ಕೊಟ್ಟಾರಲ್ಲ, ನಿನ್ನ ತಂಗಿ ನಸೀಬ ತೆರೀತು. ನಾನು ಉಟ್ಕೊಂತೀನಿ ಇದ್ದಾನೆ ಮಸ್ತ್ ಸೀರೆ. ಯಾಕ ಆಕಿಗೆ ತಂದು ಸೀರೆ ಅದ, ನೀ ಯಾಕೆ ಉಟ್ಕೊಂತಿ? ಸಾಕಣ್ಣ ಮೈಯಾಗ ನಾಳೆ ಆಕಿಗೆ ಉಟ್ಕೋಬೇಕದ. ಆಕೆ ಉಟ್ಕೊಂಡು ಈಗೇನು ಕಾಲೇಜ್ಗೆ ಹೋಗ್ಕೊಳ್ಳೋಣ? ಕಾಲೇಜ್ಗೆ ಹೋಗ್ಕೊಳ್ಳೋ ಬಿಡ್ತಾಳು. ಆಕಿನ ವಸ್ತುಗಳು ಮುಟ್ಬೇಡ ನೀನು. ಮುಟ್ಟಾಕೆ ಹಾಕೊಳಕ್ಕೆ ಏನು ಇವಾಗ? ಅಲ್ಲ ಕಾಸ್ಟ್ಲಿ ಸೀರೆ 7,000 ರೂಪಾಯಿದು. ಆಕೆನು ಮಾಡಿದೆ ಹಾಕೊಂಡು ಸುಮ್ಮನೆ ಮೂಲ ಗುಂಪವೆಲ್ಲ ಆಕೆ ಹಾಕೊಳಕ್ಕಂದ್ರು ಆಕಿನ ಅಕ್ಕರ ಹಾಕೊಂತಾಳೆ. ಏನಾಗವ್ರಿ ನಿಂಗೆ ಬೇಕಡ? ಬೇಡ ಚಿಕ್ಕಮ್ಮ. ಆಕೆಗೆ ಬೇಡ ಅಂದ್ರೆ ನಿನಗೇನಿಗೆ? ಏನಿದು ಸೀರೆ ಇಟ್ಕೊಂಡು ನಿಂತಿಯಲ್ಲ, ಯಾಕೆ ತೊಗೊಂಡ್ಬಂದಿ? ಮೊನ್ನೆ ನೋಡಿ ಸೀರೆ ಬೇಡ ಅನ್ನಕತ್ತಿದ್ದಿ. ಹ್ಞೂ ರೀ, ತಗೊಂಡು ಬಂದೆ. ಈಗ ತಗೊಂಡು ಬಂದಿದ್ದಲ್ಲ, ಈಗ ಅಮ್ಮವ್ರು ಬಂದೋದ್ರು, ತುಂಗಮ್ಮವ್ರು. ಏನು ಅಮ್ಮರು ಬಂದಿದ್ರಾ? ಯಾಕೆ ಬಂದಿದ್ರು? ನೀನು ಬೆಳಗ್ಗೆಯಿಂದ ಮನೆಯಾಗಿದ್ರೆ ಗೊತ್ತಾಗೋದಲ್ಲ, ಬರೀ ದುಡಿದು ಅಂದ್ಬಿಟ್ರೆ ಮತ್ತೆ ಏನು ಗೊತ್ತಾಯ್ತು ನಿನಗೆ? ಈಗ ಬಂದ್ರೆ ಹೆಂಗೆ ಗೊತ್ತಾಗೋದು ನಿನಗೆ? ಏನಾತಮ್ಮ? ನಿಮ್ಮ 2ನೇ ಮಗಳು ಅಂಜಲಿ ಮೈನರ್ದ. ಹೌದಾ? ಹ್ಞೂ. ಈಗ ಈಕೆ ಬಂದು ಇವ್ರ ಅತ್ತಿ ಬಂದು ಎಲ್ಲ ಇದನ್ನು ಮಾಡಿ ಹೋದ್ಲು, ಜಾಕಾರ ಮಾಡಿಸೋದು. ಅಮ್ಮವ್ರು ಬಂದು ಹಣ್ಣು ಹಂಪ್ಲ ಆಮೇಲೆ ಉಂಡಿ ಆಮೇಲೆ ಸೀರೆ ಬಳಿ ಎಲ್ಲ ಕೊಟ್ಟೋದ್ಲು. ಈಗ ಆ ಸೀರೆನ ಈಕೆ ತೊಗೊಂತ ಅಂತ ನೋಡು. ಯಾಕೆ ಆಶಾ? ಎದಕ್ಕದು? ಅಮ್ಮವ್ರು ಅಕ್ಕಿಗೆ ಅಂತ ಕೊಟ್ಟರಿಲ್ಲ? ಅಲ್ರಿ, ನಾ ಹಂಗೆ ಅಂದಿಲ್ಲ. ಆಕೆ ಉಟ್ಕೊಲ್ಲ, ಆಮೇಲೆ ನಾ 1-2 ಸಲ ಉಟ್ಕೊತೀನಿ ಅಂದೆ. ಹಂಗಾದ್ರೆ ಓಕೆ, ಆಕೆ ಸೀರೆ ಆಕೆ ಕೊಡು. ಯಾವಾಗ ಇದು ಇದ್ದಾಗ ಅವ್ರ ಶಾಲೆಗೆ ಏನೋ ಇತ್ತಂದ್ರೆ ಉಟ್ಕೊಂತಾವ ಹುಡುಗರು. ನೀನಲ್ಲಿ ಏನು ಉಟ್ಕೊಂಡು ಗಣಂದರಿ ಕೆಲಸ ಮಾಡಕತ್ತಿ? ಉಟ್ಕೊಂಡು ಬಿಡಾಕಿ. ಯಾಕೆಯಾರು ಉಟ್ಕೊಳ್ಳಿ, ಅಂಜಲಿಯಾರು ಉಟ್ಕೊಳ್ಳಿ, ಮಂಜುಳಾರು ಉಟ್ಕೊಳ್ಳಿ, ಕಾವ್ಯಾರು ಉಟ್ಕೊಳ್ಳಿ. 4 ಜನ ಹೆಣ್ಮಕ್ಳು ಅದಾರೆ. ನಿಂದು ಇನ್ನೂ ವಯಸ್ಸಾದ ಮುದುಕಿ ಯಾಕೆ ಬಂದರು? ಇನ್ನೂ ನಿಂದು ಸೀರೆದು ಇದು ಹುಚ್ಚು ಹುಟ್ಟಿಲ್ಲನ? ಇಲ್ರಿ, ಸೀರೆ ಹುಚ್ಚಂತಲ್ಲ, ಅದು ಹಂಗೆ. ಏನು ಹಂಗೆ? ಗೌರಿ ತಗೋದನ್ನ ತಗೊಂಡೋಗಿ ಇಡೋ ಅಲ್ಲ ಟೀಚರಲ್ಲಿ. ಸರಿಯಪ್ಪ. ಅಲ್ಲ ಗೌರಿ, ನಾ ಇಡ್ತೀನಿ ಬಿಡ. ಗೌರಿ ತಗೋದನ್ನ. ಸರಿಯಪ್ಪ. ಏನು ಮಾಡಿ ಊಟಕ್ಕೆ ನಡಿ, ಹೊಟ್ಟೆ ಸತಿ. ಅದು ಇನ್ನೂ ಏನು ಮಾಡಿಲ್ಲ. ಯಾಕೆ ಇಷ್ಟೊತ್ತನ ಏನು ಮಾಡಿ? ನಾ ಈಗ ಬಂದೇನಿ. ಅಲ್ಲ ಹುಡುಗಿ ತೊಡಕೆ ಗೊತ್ತಿಲ್ಲ ನಿಮ್ಗೆ? ಅದು ಎಲ್ಲ ಗೊತ್ತಿದ್ರು ಹೋಗ್ಯಾಳ ನೋಡಕ್ಕೆ ಕೆಲಸಕ್ಕೆ. ಯಾಕೆ ನಿನ್ನ ಮಗಳು ಹಿಂಗಾಗಿದ್ರೆ ಸುಮ್ಮನೆ
ಮಂಜುಳಾ ಆಗಿದ್ಲ ಅಂದ್ರೆ ಹಿಂಗೆ ಇರ್ತಿದ್ದೇನೆ. ಹಂಗಲ್ರಿ, ಇವತ್ತು ಆಫೀಸ್ನಾಗ ಕೆಲಸ ಭಾಳ ಇತ್ತ, ಹಂಗಾಗಿ ಹೋದನ್ರಿ. ಭಾಳ ಆಗಿತ್ತು ರೀ ಕೆಲಸ. ಏನೇ ಇರಲಿ ಕೆಲಸ ಇರಲಿ ಏನೇ ಇರಲಿ ಮನೆ ಫಸ್ಟ್. ನೀನು ಕೆಲ್ಸಕ್ಕೆ ಹೋಗಿ ಬಂದಾರೆ ಯಾರು 5 ಜನ ಮಕ್ಕಳು ನೋಡ್ಕೊಂಡು ಮನೆಗಿರಂತ ಈಗ ನಿನಗೆ ಅಷ್ಟು ಮೇಲೆ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ಅಲ್ರಿ, ಹಂಗಲ್ರಿ, ನಾಳೆ 4 ಜನಕ್ಕೆ ಬೇಕಲ್ರಿ. ಹೌದಾ? ಈಗ 4 ಜನಕ್ಕೆ ಬೇಕಲ್ಲ, ಏನು ದುಡ್ತೀವ ಇಷ್ಟು ವರ್ಷ? ಏನು ದುಡ್ಡಿ ಹೇಳು, ಏನು ದುಡಿದು ಏನೇನು ಸಂಪಾದಿಸಿದಿ ಕೊಡು. ಒಂದು ದಿನ ರೊಕ್ಕ ಎತ್ತ ಅಂತ ಕೊಟ್ಟಿಲ್ಲ ನಿಂಗೆ. ತಗೋ ಮಗ ತಗೋ, ಹಂಗೆ ತಗೋಕೀಗೆ ಬಿಡಕ್ಕೆ ಹೋಗ್ಬಿಡಕಿನ. ಅಲ್ರಿ, ಮಕ್ಕಳಿಗೆಂತ ಸ್ಕೂಲ್ಗೆಲ್ಲ ಯಾವ ಸ್ಕೂಲ್ ಕಟ್ಟಿ? ಮಂಜುಳದ ಅಭಿದ ನಾನು ಕಟ್ಟಿನ ಸ್ಕೂಲ್ದು. ಮತ್ತೆ ಎದಕ್ಕೆ ಖರ್ಚು ಮಾಡಕತ್ತೀನಿ ನೀನು? ತಿಂಗಳ 15,000 ಬರ್ತೈತಿ ನಿನಗೆ. 15,000 ಎಲ್ಲಿ ಇಡಕತ್ತಿ? ನಂಗೆ ಬೇಕು ಲೆಕ್ಕ ಈಗ. ಕೇಳ ಮಗ, ಲೆಕ್ಕ ಕೇಳು. ಆಕಿಗೆ ಭಾಳ ಆಗೈತಿ, ಕೇಳಿ ನೀನು. ಬಿಡಕ್ಕೆ ಹೋಗ್ಬಿಡಕಿನ. ಭಾಳ ದಿನದ ಮೇಲೆ ಹತ್ತಿ ನೋಡಿದೆ ಜಗಳ. ಇದು ಈಗ ಮಜಾ ಬರ್ತೈತಿ ಈಗ. ಅಲ್ರಿ, ಮನೆ ಸಂತಿ ಮತ್ತೆ ಯಾರು ತರ್ತಾರೆ ವಾರಕ್ಕೊಮ್ಮೆ? ಏನು ಸಂತಿ ತೊಗೊಂಡು ಬಂದು? ಯಾವ ವಾರ ತಂದು? ಮೊನ್ನೆ ಕಾಯಿಪಲ್ಲೆ ನಾನು ತಂದೆ, ಮೊನ್ನೆ ಅಕ್ಕಿ ಮೂಟೆ ನಾನು ಹೋಗಿದೆ. ಹುಡುಗರಿಗೆ ಮೊನ್ನೆ ಅರ್ಬಿನೂ ನಾನು ಕೊಡಿಸಿದೆ. ರೊಕ್ಕ ಎಲ್ಲಿ ಇಡಕತ್ತಿ? ಹೆಂಗೆ ಖರ್ಚು ಮಾಡಕತ್ತಿ? ಆಫೀಸ್ಗೆ ಹೊಂಟಿ ಅಂತಿ, ಎಲ್ಲೆಲ್ಲಿ ರೊಕ್ಕ ಕೂಡಿಟ್ಟು ಹೇಳು ನನಗೆ. ಅದು ಅಲ್ರಿ, ಅದು ಅಯ್ಯೋ ಮೊನ್ನೆ ಮಾವು ಗುರುಜಿಗೆ 30,000 ಕೊಟ್ಟಿನಲ್ಲ, 50,000 ಕೊಟ್ಟಿನಿ. 50,000 ಅಲ್ಲೇ ಹೋದ್ ನಂದು. ಇನ್ನು ಎಲ್ಲಿಂದ ಲೆಕ್ಕ ಕೊಡಲಿ ಅವಂಗ? ಚೀಟಿ ದುಡ್ಡು ಕಟ್ಕತ್ತೀನಿ ರೀ. ಚೀಟಿ ದುಡ್ಡು. ಚೀಟಿ ದುಡ್ಡ ಎಷ್ಟು ಕಟ್ಟಿ? ತಿಂಗಳ ಒಂದು 10,000 ರೂಪಾಯಿ ಕಟ್ಟೀನಿ ರೀ. ಹೌದಾ? ಸರಿ, ನಾಳೆ ನನಗೆ ಬೋರ್ವೆಲ್ ಹಾಕ್ಸೋದೈತಿ. 10,000 ರೂಪಾಯಿ ಕಟ್ಟಿಲ್ಲ ನೀನು? ಈಗ 2 ವರ್ಷ ಆಯ್ತು ನೀನು. 15,000 ರೂಪಾಯಿ ಅಂದರೆ 2 ವರ್ಷಕ್ಕೆ ಎಷ್ಟಾಯ್ತು? ವರ್ಷಕ್ಕೆ 1,80,000. 2 ವರ್ಷಕ್ಕಾದ್ರೆ ಎಷ್ಟಾಯ್ತು? 3,60,000 ರೂಪಾಯಿ ಆಗ್ಬೇಕು. 3,60,000 ರೂಪಾಯಿ ನಿನ್ನ ಕಡೆ, ಹೌದಿಲ್ಲ? ಅಲ್ರಿ, ಮನೆಗೆ ಅದಕ್ಕೆ ಬಳಸಿನಿಲ್ಲ. ಸರಿ ಹೋಗ್ಲಿ, ಅದಕ್ಕೆ ಇದಕ್ಕೆ ಬಳಸಿಯಾ? ಈಗ 1 ಲಕ್ಷ ಐತೆ ನಿನ್ನ ಕಡೆ? ಹೌದು, ಇಲ್ಲಿ ಲೆಕ್ಕನ ಹೊಡಿವಲ್ಲ ನನಗೆ. 1 ಲಕ್ಷ ಹೆಂಗೆ ಬಂತಿದೆ? ಅಲ್ಲ, ಸಾಲ ಮಾಡಿನ ಮತ್ತೆ ಎಲ್ಲಿ ಖರ್ಚು ಮಾಡಿನ ನಂಗಾರ? ಹ್ಞೂ ರೀ, ಬ್ಯಾಂಕ್ನಾಗ 50,000 ರೂಪಾಯಿ ಐತ್ರಿ. ಈ ಮಂಜುಳನ ಹೆಸರು FD ಇಟ್ಟಿನಲ್ರಿ. ಮಂಜುಳನ ಹೆಸರು FD ಇಟ್ಟಿ, ಅದು ನನ್ನ ಕೈ ಗೊತ್ತು. ಉಳ್ಕೆದ ರೂಪಾಯಿ ಎಲ್ಲೋದು ನೀನು? ಅಯ್ಯೋ ಮರ್ತ ಬಿಟ್ಟು ನೋಡ್ರಿ. ಅಲ್ಲ, ಕೌರಿದು ಮತ್ತು ಅಂಜಲಿದು ಮತ್ತು ಕಾವ್ಯಂದು ಸ್ಕೂಲ್ ಫೀ ಕಟ್ಟೀನಿ ರೀ. ಎಷ್ಟು ಕಟ್ಟಿದಿ? ಅಲ್ರಿ, ಮಂಜುಳದ ಎಷ್ಟೈತೆ? 60,000 1,20,000 ಕಟ್ಟೀನಿ ರೀ. ಹೌದಾ? ಮತ್ತು ಆಕೆ ಸ್ಕಾಲರ್ಶಿಪ್ ಬಂದು ಅರ್ಧ ಕಟ್ಟ ಅಂತಂದ್ರಲ್ಲ? ಅರ್ಧ ರೀ, ಅರ್ಧ ಏನು ಕಟ್ಟಾಳ? ಅರ್ಧ ಕಟ್ಟಾಳ ಅಂತ ನಿಮ್ಗೆ ಯಾರಂದ್ರೆ? ಇಲ್ರಿ, ನಾನು ಕಟ್ಟೀನಿ. ಆಮೇಲೆ ಹುಡುಗರದು ಇದು ರೀ, ಹುಡುಗರದು ಪಾಟಿ ಪೆನ್ಸಿಲ್ ಬುಕ್ ಬ್ಯಾಗ್ ಎಲ್ಲ ತಂದಿನಲ್ಲ. ನೀ ಎಷ್ಟೇ ಹೇಳಿದ್ರು ನಿನ್ನ ಕಡೆ ರೊಕ್ಕ ಉಳಿಬೇಕು. ಅವ್ರು ರೊಕ್ಕ ಎಷ್ಟು ಉಳ್ದಾವ ಅಂತ ನನಗೆ ಇವತ್ತು ಗೊತ್ತಾಗಬೇಕು. ನೀ ಎಷ್ಟು ದುಡಿಯಾಕತ್ತಿ, ಏನು ರೊಕ್ಕ ಖರ್ಚು ಮಾಡಕತ್ತಿ, ಎಲ್ಲೆಲ್ಲಿ ಏನೇನು ಇಟ್ಟು ನಂಗೆ ಗೊತ್ತಾಗಬೇಕು. ನನಗೆ ನಾಳೆ ಲೆಕ್ಕ ಕೊಡು. ಈಗ ಹೋಗು ಊಟಕ್ಕೆ ತೊಗೊಂಡು ಬಾ. ಬಿಡಬೇಡ ಮಗ, ಈಗ ಕೇಳ ಮಗ, ನಾಳೆ ಅಂದ್ರೆ ಮರ್ತಾ ಬಿಡ್ತೀನಿ ನೀನು. ಇರ್ಲಿವ, ಆಕೆಗೂ ಟೈಮ್ ತೊಗೊಳ್ಳಿ. ಬರೀ ದುಡಿತೀನಿ ಅಂತೆ. 1 8ಕ್ಕೆ ಹೋದಾಕಿ ರಾತ್ರಿ 7 ತನಕ ಬರಂಗೆ ಇಲ್ಲ ಮನೆಗೆ. ಎಷ್ಟು ದುಡಿತಾಳೆ ನಾನು ನೋಡ್ತೀನಿ. ಅವು ಹುಡುಗರು ನೋಡು ಎಷ್ಟು ತೆಳಗ. ಏ ಮಂಜುಳಾ, ಏ ಅಭಿ. ಅಪ್ಪ ಕರೀರಿ. ಹ್ಞೂ ಮಗನ, ನಿನ್ನೆ ನೀನು ಇವ್ನ ಅಂಗಡಿಯಾಗ ಪೆನ್ಸಿಲ್ ಯಾಕೆ ತೊಗೊಂಡು ಬಂದು? ರೊಕ್ಕ ಕೊಟ್ಟೇ ಇಲ್ಲ ಅಂತ. ಅಪ್ಪ 5 ರೂಪಾಯಿ ಕೊಟ್ಟಿನಪ್ಪ. 5 ರೂಪಾಯಿ ಚಾಕ್ಲೇಟಿಗೆ ಕೊಟ್ಟಿ ಅಂತ, ಪೆನ್ಸಿಲ್ ರೊಕ್ಕನ ಕೊಟ್ಟಿಲ್ಲ ಅಂತಲ್ಲ? ಇಲ್ಲ ಅಪ್ಪ, ಕೊಟ್ಟಿನಿ. 10 ರೂಪಾಯಿ ಇತ್ತು. ನೋಡು ನಿನ್ನ ಮಗ ಎಷ್ಟು ಸುಳ್ಳು ಹೇಳೋದು ಕಲ್ತಾನೆ. ಏನು ನಿಜ ಏನು? ನಾನು ನಿಂಗೆ 5 ರೂಪಾಯಿ ಅಷ್ಟೇ ಕೊಟ್ಟಿದ್ದಲ್ಲ. ಅವ್ವ 5 ರೂಪಾಯಿ ಚಾಕ್ಲೇಟ್ ತಗೊಂಡು 5 ರೂಪಾಯಿ ನಿನ್ನ ಹೆಸರಲ್ಲೇ ಉದ್ರಿ ಹಚ್ಚಿ ಬಂದೀನಿ. ಮತ್ತು ಈಗಲೇ ನಾ ಕೇಳಿದಾಗ 5 ರೂಪಾಯಿ ಕೊಟ್ಟಿನಲ್ಲಿ ಅಲ್ಲ ಇಲ್ಲಿ ಬಾಯಲ್ಲ ಇಲ್ಲಿ. ಆಮೇಲೆ ಇವನು ಉಡಾಗಿರಿ ಮುಗಿಲು ಮುಟ್ಟಾಗತ್ತೈತಿ. ನಿನ್ನೆ ಒಂದು ಹುಡುಗ ಹೊಡೆದು ಬಂದಾನಂತ. ಹೌದೇನು? ಸರಿ ನೀನು ಅವ್ಗೆ ಒಂದು 4 ಕಿಕ್ಕರ್ಸಿದ್ರೆ ಗೊತ್ತಾಗುತ್ತೆ. ಹೌದು ಮಗ, ಭಾಳ ಹುಡುಗಿರಿ ಮಾಡಾಕತ್ತಾನ. ಮನ್ಯಾಗ ಹುಡುಗರಿಗೆ ಬಡಿತಾನ ನೋಡಿ. ಯಾಕೋ ಕೈ ಉದ್ದು ಬಂದ ನಿನಗೆ? ಏನ್ರಿ ನೀವು ಯಾವ ಥರ ಒಂದಿನ ಮನೆಗೆ ಇರ್ತೀರಿ, ಹುಡುಗರು ಬಡ್ಯಾಕ ನಿಂದಿರ್ತಿರಲ್ಲ? ಸರಿ ನೀನು ಹೇಳಕತ್ತೀನಿ ಇಲ್ಲ ಸರಿ ಇತ್ತಾಗ. ನಾ ಬರಂಗಿಲ್ರಿ. ನೀವು ನಾಳೆ ಬುದ್ಧಿ ಹೇಳ್ತೀನಿ. ನೀವು ನಡ್ರಿ, ಊಟ ಹೊಟ್ಟೆ ಅಂದ್ರೆ ನಡ್ರಿ, ಏನಾರು ಮಾಡ್ಕೊಡ್ತೀನಿ. ಅವ್ರಿಗೆ ಬುದ್ಧಿ ಕಲಿಸ್ಲಿಕ್ಕಂದ್ರೆ ಹೆಂಗೆ? ನೀನು ಮನೆಗಿರಂಗಿಲ್ಲ, ನಾನು ಮನೆಗಿರಂಗಿಲ್ಲ. ಅವ್ರು ಒಟ್ಟು ಚಲ್ಲಂಗ ಪಲ್ಲಂಗ ಆಗ್ಯಾವ.